ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೇಮ ಕಾವ್ಯ ಶನಿವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ವಿಡಿಯೋ ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಓಕೆ, ತಡ ಮಾಡಿದೆ ಎಪಿಸೋಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಇಲ್ಲಿ ಪ್ರೇಮ ಅವಳನ್ನ ಸ್ನೇಹನ ಸಾಯಿಸೋದಕ್ಕೆ ಅಂತ ಬಂಡೆ ಹತ್ರ ಬಂದಿದ್ದಾಳೆ. ಅವಳು ಕತ್ತಿ ಇಟ್ಕೊಂಡು ಹೇಳ್ತಾ ಇದ್ದಾಳೆ, ಏನು ನನ್ನ ರಾಮ್ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸ್ತೀಯಾ? ನನ್ನನ್ನು ಬೆಟ್ಟದ ಮೇಲಿಂದ ತಳ್ಳಿದೆ ಅಲ್ವಾ, ನಾನು ಇವಾಗ ಇಲ್ಲಿಂದನೇ ನಿನ್ನನ್ನು ತಳ್ಳಿ ಸಾಯಿಸ್ತೀನಿ. ಇಲ್ಲಿಂದ ತಳ್ಳಿದ್ರೆ ನೀನು ಸಾಯೋದಂತೂ ಪಕ್ಕ, ನನಗೆ ಗೊತ್ತು. ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ಯಾ ನೀನು ನನಗೆ ಅಂತ ಹೇಳಿ ಅವಳು ಕತ್ತಿಟ್ಕೊಂಡು ಮೇಲೆ ಎತ್ತಿಬಿಡ್ತಾಳೆ. ಅವಳು ಪ್ಲೀಸ್ ಪ್ರೇಮ ಬಿಟ್ಬಿಡು ನನ್ನನ್ನು ಪ್ಲೀಸ್ ಅಂತ ಬೇಡ್ಕೊತಿರ್ತಾಳೆ. ಆದರೂ ಕೂಡ ಅವಳು ಬಿಡ್ದಾನೆ, ನಾನು ನಿನ್ನನ್ನು ಬಿಡಲ್ಲ, ಇವತ್ತು ಸಾಯಿಸ್ತೀನಿ ಅಂತ ಹೇಳಿ ಇಟ್ಕೊಂಡು ಮೆಲ್ಲಗೆ ಬಿಟ್ಬಿಡ್ತಾಳೆ. ಬಿಟ್ಟ ತಕ್ಷಣ ಇವಳು ಓಡೋಗ್ತಾ ಇರ್ತಾಳೆ. ಆವಾಗ ಪ್ರೇಮ, ಓಹೋ ಹೋಗಬೇಡ ನೀನು, ಆ ಸ್ವಾಮೀಜಿ ಹತ್ರ ಹೋಗಬೇಡ, ಅವನು ಇವಾಗ ನನ್ನನ್ನು ಕಟ್ಟಾಕ್ತಾವನೆ, ಹೋಗಬೇಡ ನೀನು ನನ್ನನ್ನು ಕಟ್ಟಾಕ್ಬಿಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಆದರೂ ಕೂಡ ಅವಳು ಓಡೋಗ್ತಾ ಇರ್ತಾಳೆ. ಸರಿ, ಈಗ ಅವನು ನನ್ನನ್ನು ಕಟ್ಟಾಕ್ಬೋದು, ಆದರೆ ನಾನು ನಿನ್ನನ್ನು ಸಾಯಿಸೋದನ್ನಂತೂ ಯಾರಿಂದನೂ ತಪ್ಸೋಕ್ಕಾಗಲ್ಲ, ಹೋಗು ಅಂತ ಹೇಳ್ತಾಳೆ. ಅಲ್ಲಿಂದ ಓಡೋಗ್ಬಿಡ್ತಾಳೆ ಸ್ನೇಹ. ಇಲ್ಲಿ ಇವ್ರು 3 ಜನನೂ ಬಚ್ಚಿಕೊಂಡಿರ್ತಾರೆ, ರಾಮು, ಮಹಾದೇವು ಮತ್ತು ಕಾವ್ಯ. ಅವಳು ಹೋದ ತಕ್ಷಣ ಇವ್ರು 3 ಜನನೂ ಎದ್ದು ಬಂದುಬಿಟ್ಟು ಕಾವ್ಯ ಹೇಳ್ತಿದ್ದಾಳೆ, ಅಕ್ಕ ಸಕ್ಕದಾಗಿ ಆ್ಯಕ್ಟ್ ಮಾಡಿದೆ ಕಣೆ ಅಕ್ಕ ಅಂತ ಹೇಳ್ತಾಳೆ. ಆವಾಗ ಮಹಾದೇವ್ ಅವರು ಹೇಳ್ತಾ ಇದ್ದಾರೆ, ಪ್ರೇಮ ಅವರೇ ನೀವೇನೇ ಹೇಳಿ ಬಹು ಸಂದಾಗಿರೋ ಐಡಿಯಾನೇ ಮಾಡಿದ್ದೀರಾ ಇವತ್ತು. ಈ ಐಡಿಯಾದಿಂದ ಸರಿಯಾಯಿತು, ಇಲ್ಲಾಂದರೆ ನಾವು ಫ್ಲಾಪ್ ಆಗಿಬಿಡ್ತಾ ಇದ್ವಿ. ನೀವು ಇವಾಗ ಅವಳನ್ನ ಸ್ವಾಮೀಜಿ ಹತ್ರ ಹೋಗಬೇಡ ಅಂತ ಹೇಳಿದಿರಲ್ಲ, ಅವಳು ಹೋಗೇ ಹೋಗ್ತಾಳೆ. ನಾವು ಯಾವ್ದು ಹೇಳ್ತೀವಿ ಅದನ್ನು ಅವಳು ಉಲ್ಟಾನೇ ಮಾಡೋದು, ಹೋಗೇ ಹೋಗ್ತಾಳೆ. ಒಂದು ಗಾದೆ ಹೇಳ್ತಾರೆ ನಮ್ಮ ಕಡೆ, ಸಾಂಬಾರನ್ನ ತಿರುಗಿಸಿದ್ರೆ ರುಚಿಯಾಗಿರುತ್ತೆ, ಹಾಗೆ ತಲೆಯಲ್ಲಿ ಬುದ್ಧಿ ಇದ್ದರೆ ನೆಮ್ಮದಿ ಇರುತ್ತೆ ಅಂತ. ಆ ಬುದ್ಧಿ ಇಲ್ಲ, ಸ್ನೇಹ ತಲೆಯಲ್ಲಿರೋದೆಲ್ಲ ಲದ್ದಿನೇ ಅಂತ ಹೇಳಿ ಇವರು ಇಲ್ಲೆಲ್ಲ ಎಂಟರ್ಟೈನ್ಮೆಂಟ್ ತೊಗೊತಿರ್ತಾರೆ. ಮತ್ತಿಲ್ಲಿ ಸ್ನೇಹ ಓಡೋಗಿ ಸ್ವಾಮೀಜಿ ಹತ್ರ, ಗುರುಗಳೇ ನನ್ನನ್ನು ಕಾಪಾಡಿ ಗುರುಗಳೇ, ಆ ಪ್ರೇಮ ದೆವ್ವ ನನ್ನನ್ನು ಬೆಟ್ಟದ ಮೇಲಿಂದ ತಳ್ಳಾಗಿ ಬಂದ್ಬಿಟ್ಟಿತ್ತು, ಪ್ಲೀಸ್ ಗುರುಗಳೇ ನನ್ನನ್ನು ಕಾಪಾಡಿ ಅಂತ ಓಡ್ ಬರ್ತಾಳೆ. ಆವಾಗ ಸ್ವಾಮೀಜಿ ಅಸಿಸ್ಟೆಂಟ್ ಇರೋನು ಹೇಳ್ತಾ ಇದ್ದಾನೆ, ಓಹೋ ದೆವ್ವನೂ ಅಪ್ಡೇಟ್ ಆಗಿಬಿಟ್ಟಿದ್ಯಾ, ಮುಂಚೆ ಎಲ್ಲ ಅವು ಮರದ ಮೇಲೆ ಅಲ್ಲೇ ಎಲ್ಲಿ ಕುತ್ಕೊಂಡು ಹಿಂಸೆ ಕೊಡೋವು, ಇವಾಗ ಅದೇ ಡೈರೆಕ್ಟಾಗಿ ತಳ್ಳಾಗಿ ಬಂದ್ಬಿಟ್ಟಿದ್ದಾರೆ, ನನ್ನ ತುಂಬ ಅಪ್ಡೇಟ್ ಆಗಿದೆ, ನೀವೇನೇ ಹೇಳಿ ನೀವು ಇಲ್ಲಿಂದ ಎದ್ದೋಗಿ ತಪ್ಪು ಮಾಡಿಬಿಟ್ರಿ ಅಂತ ಹೇಳ್ತಾಳೆ. ಆಗ ಗುರುಗಳೇ ಪ್ಲೀಸ್ ಗುರುಗಳು ಹೆಂಗಾದ್ರೂ ಮಾಡಿ ನನ್ನನ್ನು ಕಾಪಾಡಿ ಅಂತ ಹೇಳ್ತಾಳೆ. ಆಗ ಸ್ವಾಮೀಜಿ ಹೇಳ್ತಾರೆ, ಸರಿ ನೀನು ಈ ಋತುದಿಂದ ಎದ್ದೋಗಿ ತಪ್ಪು ಮಾಡಿಬಿಟ್ಟೆ, ಮೊದಲೋಗಿ ಆ ಋತುದಲ್ಲಿ ಕುತ್ಕೋ ಅಂತ ಹೇಳ್ತಾರೆ. ಆಗ ಅವಳು ಮತ್ತೆ ಆ ರಂಗೋಲಿ ಬಿಟ್ಟಿರೋ ಹತ್ರ ಕುತ್ಕೊಂಡು, ಗುರುಗಳೇ ಚೆನ್ನಾಗಿ ಹೊಡೀರಿ ಗುರುಗಳೇ, ನೀವು ಹೊಡೆದ್ರಲ್ಲ ನಾವಾಗಲೇ ಬೇವಿನ ಸೊಪ್ಪಲ್ಲಿ ಅದೇ ಥರ ನನಗೆ ಚೆನ್ನಾಗಿ ಹೊಡೀರಿ, ಒಟ್ಟಿನಲ್ಲಿ ಆ ಪ್ರೇಮ ದೆವ್ವದಿಂದ ನನಗೆ ಮುಕ್ತಿ ಸಿಗಬೇಕು ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಆ ಸ್ವಾಮೀಜಿ ತನ್ನ ಅಸಿಸ್ಟೆಂಟ್ 4-5 ಜನ ಅಸಿಸ್ಟೆಂಟ್ ಇರ್ತಾರೆ, ಎಲ್ಲರೂ ಕೈಗೂ ಕೂಡ ಬೇವಿನ ಸೊಪ್ಪನ್ನ ಕೊಡ್ತಾರೆ. ಅದನ್ನು ನೋಡಿ ಸ್ನೇಹಾಗೆ ಭಯ ಆಗಿ, ಗುರುಗಳೇ ಇವಾಗ ಯಾಕೆ ಎಲ್ಲರೂ ಕೈಗೂ ಬೇವಿನ ಸೊಪ್ಪು ಕೊಟ್ಟಿದ್ರೆ ಎಲ್ಲರೂ ಹೊಡಿತೀರಾ, ಇವಾಗ ನೀವು ಒಬ್ಬರೇ ಹೊಡೋದ್ರಿ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಆ ಗುರುಜಿ ಅಸಿಸ್ಟೆಂಟ್ ಹೇಳ್ತಾ ಇದ್ದಾರೆ, ಹೌದೌದು ನಿನ್ನೆ ಒಬ್ಬರೇ ಹೊಡೋದ್ರು, ಇವಾಗ ಆ ದೆವ್ವಕ್ಕೆ ಕೋಪ ಬಂದು ಕೆರಳ್ಬಿಟ್ಟಿದೆ, ಇವಾಗ ಆ ದೆವ್ವಕ್ಕೆ EMI ಸಮೇತ ಬಡ್ಡಿ ಥರ ಚೆನ್ನಾಗಿ ಹೊಡೆದ್ರೇ ಅದು ಹೋಗೋದು ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಹೊಡೀರಿ, ನನಗೆ ಹೆಂಗಾರ ಮಾಡಿ ಆ ದೆವ್ವ ಓಡಿಸಿ ಅಷ್ಟೇ ಹೊಡೀರಿ ಅಂತ ಹೇಳ್ತಾಳೆ. ಇವ್ರು ಚೆನ್ನಾಗಿ ಹೊಡೆದು ಬಿಸಾಕ್ತಾರೆ, 4-5 ಜನನೂ ಸೇರಿ ಬೇವಿನ ಸೊಪ್ಪಲ್ಲಿ ಚೆನ್ನಾಗಿ ಹೊಡಿತಾ ಇರ್ತಾರೆ. ಆಗ ಸ್ನೇಹ ಪ್ಲೀಸ್ ನಿಲ್ಲಿಸಿ ನಂಗೆ ತಡೆಯೋಕ್ಕಾಗ್ತಾಯಿಲ್ಲ, ನಿಲ್ಲಿಸಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸ್ವಾಮೀಜಿ ಹೇಳ್ತಾರೆ, ಹೇ ಮುಚ್ಚು ಬಾಯಿ, ಇಲ್ಲಿ ನಾನು ನೀನು ಸ್ವಾಮೀಜಿನ, ನಾನು ದೆವ್ವ ಓಡಿಸೋದ ನೀನಾ, ಹುಚ್ಚು ಬಾಯಿ, ಇಲ್ಲ ಅಂತಂದರೆ ನೀನು ಎದ್ದೋಗು ಆಚೆ ಹೆಂಗಾದರೂ ಮಾಡ್ಕೊ ಪ್ರೇಮ ದೆವ್ವ ಕೈ ಸಿಗಾಕೊಂಡು ಅಂತ ಹೇಳ್ತಾರೆ. ಇಲ್ಲ ನಾನು ಇಲ್ಲೇ ಇರ್ತೀನಿ, ದೆವ್ವ ಓಡಿಸಿ ಪ್ಲೀಸ್ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಇವರು ಹಾಡು ಹಾಕ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿ ಒಳಗೆ ಹೊಡೆದಾಕ್ಬಿಡ್ತಾರೆ ಬೇವಿನ ಸೊಪ್ಪಲ್ಲಿ. ಮತ್ತೆ ಇಲ್ಲಿ ಫ್ಯಾಮಿಲಿಯವರೆಲ್ಲ ಅದೇ ಬೆಟ್ಟದ ಹತ್ರ ಬಂದಿದ್ದಾರೆ, ಮಹಾದೇವ ಕಳಿಸಿರೋ ಲೊಕೇಶನ್ ಹತ್ರ ಬಂದು, ಇದೇನು ಎಲ್ಲಿ ಮಹಾದೇವ ಯಾರೂ ಕಾಣಿಸ್ತಾ ಇಲ್ವಲ್ಲ ಅಂತ ಇವಳು ಮಹೇಶ್ವರಿ ಹೇಳ್ತಾಳೆ. ಆಗ ಅವ್ರ ಯಜಮಾನ್ರು ಹೇಳ್ತಾರೆ, ನೀನು ಬಾಯಿ ಮುಚ್ಕೊಂಬ, ಬರ್ತಾನೆ ಅವನು, ಅವ್ರ ಅಡ್ರೆಸ್ ಕಳಿಸಿದ್ಮೇಲೆ ಬರ್ತಾರೆ, ಬಾಯಿ ಮುಚ್ಕೊಂಬ ಅಂತ ಹೇಳ್ತಿರ್ತಾರೆ. ಆವಾಗ ಪ್ರೇಮ ಅವರಪ್ಪ ಕೂಡ ಸುಮ್ಮನೆ ಮಹಾದೇವ ಅವರು ಹಿಂಗೆಲ್ಲ ಕಳಿಸಿದ್ದಾರೆ ಅಂದಮೇಲೆ ಇಲ್ಲಿ ಏನೋ ಒಂದಿದೆ ಅಂತ ಹೇಳ್ಕೊಂಡೆಲ್ಲ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಪ್ಪ ಅನ್ನೋ ಪ್ರೇಮ ವಾಯ್ಸಲ್ಲಿ ಸೌಂಡ್ ಬರುತ್ತೆ. ಅದನ್ನು ಕೇಳಿ ಇದೇನು ಪ್ರೇಮ ವಾಯ್ಸು ಅಂತ ಎಲ್ಲ ಕೂಡ ಶಾಕ್ ಆಗ್ತಾರೆ ಮನೆಯವರು. ಇದೇನು ಪ್ರೇಮ ವಾಯ್ಸ್ ಬರ್ತಾ ಇದೆ ಅಂದಾಗ ಮತ್ತೆ ಕೂಡ ಅಪ್ಪ ಅಂತ ಹೇಳಿ ಪ್ರೇಮ ಅವ್ರ ತಂದೆ ತಾಯಿ ಕಣ್ಮುಂದೆ ಬರ್ತಾಳೆ. ಅದನ್ನು ನೋಡಿದಂಥ ಅವ್ರ ತಂದೆ ತಾಯಿಗೆ ಫುಲ್ಲು ಖುಷಿಯಾಗಿ ಹೋಗಿ ಅವಳನ್ನು ಹಗ್ ಮಾಡ್ಕೊಳ್ತಾರೆ. ಇಲ್ಲಿ ಮಹೇಶ್ವರಿ ಮಾತ್ರ ಎದುರ್ಕೋತಾ ಇದ್ದಾಳೆ, ಅಯ್ಯೋ ಪ್ರೇಮ ದೆವ್ವ ಬಂತು ಪ್ರೇಮ ದೆವ್ವ ನನ್ನನ್ನು ಬಿಡಲ್ಲ, ನಾನೇನೋ ತಪ್ಪು ಮಾಡಿಲ್ಲ, ನನಗೇನು ಮಾಡಬೇಡ ಪ್ಲೀಸ್ ಅಂತ ಅಳ್ತಾ ಇರ್ತಾಳೆ ಹಿಂದೆ ನಿಂತ್ಕೊಂಡು. ಅದಕ್ಕೆ ಅವನು, ಕಿಟ್ಟಿ ಅಕ್ಕ ನೀನು ಬಾಯಿ ಮುಚ್ಚು, ಇದು ದೆವ್ವ ಅಲ್ಲ, ಪ್ರೇಮನೇ ಕಣ್ಮುಂದೆ ಬಂದಿರೋದು
ಅಂತ ಹೇಳ್ತಾನೆ. ಆಗ ಅದು ಹೆಂಗೆ ಸಾಧ್ಯ, ಅವಳು ಸತ್ತೋಗಿದ್ದಾಳೆ, ದೆವ್ವ ಆಗಿದ್ಲು, ಅದು ಹೆಂಗೆ ಪ್ರತ್ಯಕ್ಷ ಆಗಕ್ಕೆ ಸಾಧ್ಯ ಅಂತ ಅವಳು ಅಂತಳಿ. ಇಲ್ಲೇನೋ ಮಸ್ಲತ್ ನಡೆದಿದೆ, ಬಾಯಿ ಮುಚ್ಕೊಂಡು ನಿಂತ್ಕೋ ಅಕ್ಕ ಅಂತ ಹೇಳಿ ಸುಮ್ಮನೆ ನಿಲ್ಲಿಸ್ತಾನೆ. ಇಲ್ಲಿ ಪ್ರೇಮ ಅವ್ರ ಅಪ್ಪ ಅಮ್ಮ, ಏನಮ್ಮ ನಿನಗೆ, ನಿನ್ನ ಸತ್ತೋಗಿದ್ಯಾ ಅಂತ ಅಂದ್ಕೊಂಬಿಟ್ಟು ನೀನು ಬದುಕಿದ್ಯಾ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅಮ್ಮ ಅಂತ ಹೇಳಿ ತುಂಬ ಖುಷಿಪಟ್ಟು ಅವಳನ್ನು ಹಗ್ ಮಾಡ್ತಿರ್ತಾರೆ ಅವ್ರ ಅಪ್ಪ ಅಮ್ಮ. ಆವಾಗ ಪ್ರೇಮ ಅವ್ರ ಅಮ್ಮ ಹೇಳ್ತಿದ್ದಾರೆ, ಅದಕ್ಕೆ ನೋಡಿ ನಿಮ್ಮ ಸೊಸೆ ಬದುಕಿದ್ದಾಳೆ, ಏನೂ ಆಗಿಲ್ಲ, ಬದುಕಿದ್ದಾಳೆ ಅಂತ ಹೇಳ್ತಾರೆ. ಆಗ ಕಲ್ಯಾಣಿಯವ್ರು ಕೂಡ, ಪ್ರೇಮ ನೀನು ಬದುಕಿದ್ಯಮ್ಮ, ನೀವು ಒಂದೇ ಒಂದು ಮಾತು, ಅವತ್ತು ರಾಮು ಬಂದು ಪ್ರೇಮ ಮೇಲಿಂದ ಬಿದ್ದು ಸತ್ತೋದ್ಲು, ಅವಳ ಬಾಡಿ ಕೂಡ ನಮ್ಗೆ ಸಿಕ್ಕಿಲ್ಲ, ಏನು ಸುಳಿವೇ ಇಲ್ಲ ಅಂತ ಬಂದು ಹೇಳ್ದೆ, ಏನಮ್ಮ ಇದೆಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರೇಮ ಹೇಳ್ತಿದ್ದಾಳೆ, ಅತ್ತೆ ಇದ್ರ ಹಿಂದೆ ಎಲ್ಲ ಒಂದು ದೊಡ್ಡ ಸ್ಟೋರಿನೇ ಇದೆ ಅತ್ತೆ, ಇದನ್ನೆಲ್ಲ ನಿಮಗೆ ಬೇಜಾರು ಮಾಡಿಬಿಟ್ಟಿದ್ದೀವಿ, ಸಾರಿ ಅತ್ತೆ ಅಂತ ಹೇಳ್ತಾರೆ. ಆಗ ಅವರಪ್ಪ ಹೇಳ್ತಿದ್ದಾರೆ, ಪ್ರೇಮ ಅವರಪ್ಪ, ಅಲ್ಲ ಅಮ್ಮ, ಅಟ್ಲೀಸ್ಟ್ ನೀನು ಬದುಕಿದ್ಯಾ ಅನ್ನೋದೊಂದು ಕ್ಲೂನಾರು ಇದ್ದಿದ್ರೆ ನಮ್ಗೆ ಇಷ್ಟು ಚಿಂತೆ ಆಗ್ತಿರ್ಲಿಲ್ಲ, ನಾವೆಲ್ಲ ಸತ್ತಂಗೆ ಆಗೋಗಿತ್ತು, ಅಷ್ಟು ಬೇಜಾರಾಗೋಗಿತ್ತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಮು, ಮಹಾದೇವು, ಕಾವ್ಯ ಕೂಡ ಬರ್ತಾರೆ. ಅವಾಗ ರಾಮು ಹೇಳ್ತಾ ಇದ್ದಾರೆ, ನಾವು ಈ ನಿರ್ಧಾರ ಮಾಡೋದಕ್ಕೆ ಅದರಿಂದ ದೊಡ್ಡ ಕಾರಣವೇ ಇದೆ ಅಂತ ಹೇಳ್ತಾರೆ. ಆಗ ಪ್ರೇಮ ಅವರಪ್ಪ ಕೇಳ್ತಿದ್ದಾರೆ, ಏನದು ನಿರ್ಧಾರ ಅಂತ ಕೇಳ್ತಾರೆ. ಮಹಾದೇವ್ ಹೇಳ್ತಾ ಇದ್ದಾನೆ, ಪ್ರೇಮ ತಾನಾಗಿ ತಾನೇ ಸಾಯಕ್ಕೆ ಹೋಗಿರಲಿಲ್ಲ, ಅದರಿಂದ ಒಂದು ದೊಡ್ಡ ಕೈವಾಡನೇ ಇದೆ ಅಂತ ಹೇಳ್ತಾರೆ. ಮನೆಯವರೆಲ್ಲ ಅದನ್ನು ಕೇಳಿ ಶಾಕ್ ಆಗ್ತಾರೆ. ಆವಾಗ ಏನಪ್ಪ ಆಯಿತು, ಏನು ಹೇಳಪ್ಪ ಪ್ಲೀಸ್ ಅಂತ ಹೇಳ್ತಾರೆ. ಆವಾಗ ಮಹಾದೇವ, ರಾಮು ಎಲ್ಲ ನೀನೇ ಹೇಳ ಅಂತ ಹೇಳ್ತಾರೆ. ಆಗ ರಾಮು ಹೇಳ್ತಿದ್ದಾನೆ, ಅಲ್ಲ ಇವಾಗ ಕ್ಲೈಮ್ಯಾಕ್ಸಲ್ಲಿ ಇದ್ದೀವಿ, ಈಗ ಇಷ್ಟು ಅರ್ಜೆಂಟಾಗಿ ಹೇಳೋಕ್ಕಾಗಲ್ಲ, ಫಸ್ಟು ಪ್ರೇಮ ನೀನು ಹೋಗು, ಅಲ್ಲಿ ಕ್ಲೈಮ್ಯಾಕ್ಸ್ ಏನು ನಡೀತಾ ಇರುತ್ತೆ, ನೀನಲ್ಲಿ ಇರಲೇಬೇಕು, ಹೋಗು ಅಂತ ಹೇಳಿ ಪ್ರೇಮನ್ನ ಅಲ್ಲಿಂದ ಸ್ನೇಹ ಕಡೆ ಕಳಿಸ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ ರಾಮು. ಹೌದು, ಪ್ರೇಮ ಸಾಯೋದಕ್ಕೆ ಕಾರಣ ಪ್ರೇಮನ ಬೆಟ್ಟದಿಂದ ತಳ್ಳಕ್ಕೆ ಹೋಗಿದ್ದು ಬೇರೆ ಯಾರು ಅಲ್ಲ, ಸ್ನೇಹನೇ ಬೆಟ್ಟದಿಂದ ತಳ್ಳಿದ್ದು ಕೂಡ ಅವಳೇನೆ. ಮನೆಯವರೆಲ್ಲ ಶಾಕ್ ಆಗ್ತಾರೆ, ಏನಪ್ಪ ಹೇಳ್ತಾ ಇದೆಯಾ ನೀನು ಅಂತ. ಆಗ ರಾಮ್ ಹೇಳ್ತಾ ಇದ್ದಾನೆ, ಹೌದು, ಆ ಪ್ರೇಮನ ತಳ್ಳಕ್ಕೆ ಸಾಯಿಸೋದಕ್ಕೆ ಹೋಗಿದ್ದು ಅವಳೇನೆ. ಪ್ರೇಮ ಸತ್ತೋಗಿದ್ದಾಳೆ ಬದುಕಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ, ಮನೆಯಲ್ಲಿ ಒಬ್ರಿಗೆ ಗೊತ್ತಾದರೆ ಕಿವಿಯಿಂದ ಕಿವಿಗೆ ಹರಡಿ ಆ ಸ್ನೇಹ ತಪ್ಪಿಸ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ನಾವೆಲ್ಲ ಈ ನಾಟಕ ಆಡಿದ್ದು, ದೆವ್ವ ಇದೆ, ಪ್ರೇಮ ದೆವ್ವ ಆಗಿದ್ದಾಳೆ ಅಂತ ಈ ನಾಟಕ ಆಡಿದ್ದು ಅಂತ ಹೇಳ್ತಾನೆ. ಅವಾಗ ಮಹೇಶ್ವರಿ ರಾಮು ಹತ್ರ ಬಂದ್ಬಿಟ್ಟು, ರಾಮು ಏನು ಮಾತಾಡ್ತಾ ಇದೆಯಾ, ಆ ಸ್ನೇಹ ಪಾಪದ ಹುಡುಗಿ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ಯಾ, ಅವಳು ಒಂದು ಸೊಳ್ಳೆನೂ ಸಾಯಿಸದೇ ಇರೋಳು ಪ್ರೇಮನ ಸಾಯಿಸೋದಕ್ಕೆ ಹೆಂಗೆ ಸಾಧ್ಯ, ಏನು ಮಾತಾಡ್ತಿದ್ಯಾ ಅಂತ ಬಂದು ಹೇಳ್ತಾಳೆ. ಆಗ ರಾಮು ಹೇಳ್ತಾನೆ, ನನಗೆ ಗೊತ್ತಿತ್ತಮ್ಮ, ನೀನು ಇದನ್ನೇ ಹೇಳ್ತೀಯ ಅಂತ ಗೊತ್ತಿತ್ತು, ನಾನು ಸತ್ಯ ಹೇಳಿದ್ರು ನೀವು ನಂಬಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ನಾನೇ ಇಲ್ಲಿ ಬೆಟ್ಟದ ಮೇಲೆ ನಿಮ್ಮನ್ನು ಕರೆಸಿದ್ದು. ನಾವು ಪ್ರೇಮ ಬದುಕಿದ್ದು ನಾವೇನಕ್ಕೆ ನಾಟಕ ಆಡಬೇಕಾಗಿತ್ತು, ನಿಮ್ಮ ಮುಂದೆನೇ ಸತ್ಯ ಬಯಲಾಗಲಿ, ಸ್ನೇಹ ಏನು ತಪ್ಪು ಮಾಡಿದ್ಲು ಅಂತ ಗೊತ್ತಾಗಲಿ ಅಂತಲೇ ಕರೆಸಿದ್ದು. ಅತ್ತೆ, ಮಾವ, ಅಮ್ಮ ಬನ್ನಿ, ಇವಾಗ ಏನಲ್ಲಿ ನಡೀತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ, ಬೆಟ್ಟದ ಮೇಲೆ ಹೆಂಗೆ ತಳ್ಳೋದ್ಲು ಏನು ಅಂತ ಅವಳ ಬಾಯಿಂದನೇ ಕೇಳಿವ್ರಂತೆ, ಬನ್ನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮತ್ತಿಲ್ಲಿ ಸ್ನೇಹ ಆಗಿ ಸ್ವಾಮೀಜಿಗಳು ಇನ್ನೂ ಹೊಡಿತಾನೇ ಇದ್ದಾರೆ. ಆವಾಗ ಅವಳು ಬಿಟ್ಬಿಡಿ ಪ್ಲೀಸ್, ನನಗೆ ಸಾಕು, ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸ್ವಾಮೀಜಿ ಹೇಳ್ತಾರೆ, ನಾವಿವಾಗ ಬಿಟ್ಬಿಡ್ತೀವಿ, ನಾನೊಂದು ಮಂತ್ರ ಹಾಕಿದ್ದೀನಿ, ಇವಾಗ ಆ ಮಂತ್ರಕ್ಕೆ ಆ ಸ್ನೇಹ ಪ್ರೇಮ ದೆವ್ವ ಎಲ್ಲಿದ್ರೂ ಕೂಡ ಇಲ್ಲಿಗೆ ಬರಲೇಬೇಕು, ಅದು ಬಂದೇ ಬರುತ್ತೆ. ಬಂದಾಗ ನೀನು ಏನು ಮಾಡಬೇಕು, ಬರೋ ಸತ್ಯ ಎಲ್ಲ ಒಪ್ಕೊಂಬಿಡ್ಬೇಕು, ನಾನೇ ನಿನ್ನನ್ನು ಸಾಯಿಸಿದ್ದು, ಏನಕ್ಕೆ ಸಾಯಿಸಿದೆ ಎಲ್ಲ ಒಪ್ಕೊಂಬಿಡ್ಬೇಕು. ನೀನೇನಾದರೂ ಇನ್ ಕೇಸ್ ಸುಳ್ಳು, ನೀನು ನಿಜ ಒಪ್ಕೊಂಡ್ಬಿಟ್ರೆ ಅದು ಉಂಟೋಗ್ಬಿಡುತ್ತೆ. ಇನ್ ಕೇಸ್ ನೀನೇನಾದರೂ ಸುಳ್ಳು ಹೇಳಿದ್ಯೋ, ಆ ದೆವ್ವ ಇನ್ನೂ ಕೆರಳು ಬಿಟ್ಟು ಅದಕ್ಕೆ ಇನ್ನೂ ಕೋಪ ಅಥವಾ ಜಾಸ್ತಿಯಾಗಿ ನೀನು ಇಲ್ಲೇ ಈ ವೃತ್ತದೊಳಗೆ ಸಾಯಿಸ್ಬೋದು. ಅದಕ್ಕೆ ನೀನು ಹಂಗೆಲ್ಲ ಮಾಡ್ಕೊಂಬೇಡ, ಇರೋ ಸತ್ಯ ಎಲ್ಲ ಹೇಳಿಬಿಟ್ಟು ಬದುಕೊಂಬಿಡು. ಆ ದೆವ್ವ ಅದೇ ಕೂಲ್ ಆಗುತ್ತೆ, ಆವಾಗ ನಾನು ನನ್ನ ಶಕ್ತಿ ಉಪಯೋಗಿಸಿ ಆ ದೆವ್ವನ ಬಂಧಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಪ್ರೇಮ ಅಲ್ಲಿಗೆ ಬಂದ್ಬಿಟ್ಟು ಅಂತ ದೆವ್ವ ಥರ ಬರ್ತಾಳೆ. ಅದನ್ನು ನೋಡಿ ಸ್ನೇಹ ಎದುರ್ಕೊಂಡು, ಡ್ಯಾಡಿ ನೋಡಿ ಅಲ್ಲಿ ಪ್ರೇಮ ದೆವ್ವ, ನೋಡಿ ಡ್ಯಾಡಿ ಕಾಣಿಸ್ತಿದ್ಯಾ ಡ್ಯಾಡಿ ಅಂತೇಳಿ. ಆಗ ಧನರಾಜ್ ಅವರು, ಕಾಣಿಸ್ತಾ ಇದೆ ಮಗಳೇ, ನನಗೆ ನಂಬಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಅವಳು, ನಿನ್ನನ್ನು ಬಿಡಲ್ಲ, ನಾನು ನಿನ್ನನ್ನು ಸಾಯಿಸ್ತೀನಿ ಅಂತ ಕತ್ತಿಟ್ಕೊಂಡ್ಬಿಡ್ತಾಳೆ. ಆಗ ಸ್ವಾಮೀಜಿಗಳು ಅವಳ ಮೇಲೆ ಬೂದಿ ಹಚ್ಚಿ, ಯಾಕೆ ಸ್ವಲ್ಪ ಶಾಂತಳಾಗು, ಯಾಕೆ ನೀನು ಆತ್ಮ ಆಗಿ ಅವಳಿಗೆ ಅಷ್ಟೊಂದು ಕಾಡ್ತಾ ಇದೆಯಾ, ಶಾಂತಳಾಗು ಅಂತ ಸ್ವಾಮೀಜಿ ಮಂತ್ರ ಹಾಕ್ತಾರೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಪ್ರೇಮ ಅವಳು ಕತ್ತಿಟ್ಕೊಂಡು, ನೀರೋ ಬರೋ ಸತ್ಯ ಎಲ್ಲ ನಾನು ಏನಕ್ಕೆ ಸಾಯಿಸ್ದೆ, ಏನಕ್ಕೆಲ್ಲ ಮಾಡಿದೆ ಅಂತ ಸತ್ಯ ಒಪ್ಕೊಂಡ್ಬಿಟ್ರೆ ನಾನು ಇಲ್ಲೇ ಬಿಟ್ಬಿಡ್ತೀನಿ, ನಿನ್ನನ್ನು ಬಿಟ್ಬಿಟ್ಟು ಹೋಗ್ಲಿ ಅಂತ ನಾನು ಹೊಂಟೋಗ್ತೀನಿ ನನ್ನ ಆತ್ಮವಾಗಿ, ಎಲ್ಲ ಒಪ್ಕೋ ಅಂತ ಹೇಳ್ತಾಳೆ. ಆಗ ಸ್ನೇಹ ಒಪ್ಕೊತಾಳೆ, ನಾನೇ ನಿನ್ನನ್ನು ಸಾಯಿಸಿದ್ದು, ನನಗೆ ರಾಮು ಮೇಲೆ ಪ್ರೀತಿ ಇತ್ತು, ಹಂಗಾಗಿ ನಿನ್ನನ್ನು ಸಾಯಿಸಕ್ಕೆ ಬಂದೆ ಅಂತೆಲ್ಲ ಒಪ್ಕೊಂಡ್ಬಿಡ್ತಾಳೆ. ಅದನ್ನು ಮನೆಯವರೆಲ್ಲ ಕೂಡ ಅಲ್ಲಿ ಕಿಟಕಿನಲ್ಲಿ ನಿಂತ್ಕೊಂಡು ನೋಡಿ ಶಾಕ್ ಆಗ್ತಾರೆ, ಇಂಥ ಕೆಲಸ ಮಾಡಿದ್ದಾಳಲ್ಲ ಅಂತ ಹೇಳಿ. ಅದಾದಮೇಲೆ ಮನೆಯವರೆಲ್ಲ ಕ್ಲಾಪ್ಸ್ ತಟ್ಕೊಂಡು ಬರ್ತಾರೆ. ಓಹೋ, ನಿನ್ನ ಆಟ ಇನ್ಮೇಲೆ ಮುಗೀತು, ನಡಿ ಸ್ಟೇಷನ್ಗೆ ಅಂತ ಹೇಳ್ತಾರೆ. ಆಗ ಅವಳು, ನಾನೇನು ಸ್ಟೇಷನ್ಗೆ ಬರಬೇಕು, ನಾನೇ ಸಾಯಿಸಿದ್ದೀನಿ ಅಂತ ಏನು ಪ್ರೂಫು ಅಂತ ಹೇಳ್ತಾಳೆ. ಆಗ ಮನೆಯವರೆಲ್ಲ ಮತ್ತೆ ಇಷ್ಟೊಂದು ದುರಾಂಕದಲ್ಲಿ ಕೇಳ್ತಾಳಲ್ಲ ಅಂತ ಹೇಳಿ ಶಾಕ್ ಆಗಿ ಹಂಗೆ ನಿಂತ್ಕೊಳ್ತಾರೆ. ಇದಿಷ್ಟು ಒಂದು ಶನಿವಾರ ಸಂಚಿಕೆಯ ಪ್ರೇಮ ಕಾವ್ಯ ಸಂಚಿಕೆ. ಫಾರ್ ನೆಕ್ಸ್ಟ್ ವೀಡಿಯೋ ವಾಚ್ ಮಾಡಬೇಕು ಅಂತಂದರೆ ಪ್ಲೀಸ್ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಫಸ್ಟು ನೆಕ್ಸ್ಟ್ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.